ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸಮೀಕ್ಷಾ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಉದ್ಭವಿಸಬಹುದಾದಂಥ ಪ್ರಶ್ನೆಗಳಿಗೆ ಒಂದಷ್ಟು ಸ್ಪಷ್ಟೀಕರಣ ಕೊಡುವಂಥ ಪ್ರಯತ್ನವನ್ನು ಈ ಒಂದು ವಿಡಿಯೋದಲ್ಲಿ ಮಾಡಲಾಗಿದ್ದು, ಇದುವರೆಗೂ ನಮ್ಮ ಶ್ರೀರವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಎಂದು ವಿನಂತಿ ಮಾಡ್ತಾ ಬನ್ನಿ, ಸಮೀಕ್ಷೆಯಲ್ಲಿ ಎದುರಾಗುವಂಥ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ನಾವು ಉತ್ತರವನ್ನು ಕಂಡುಕೊಳ್ಬೇಕನ್ನುವಂಥದ್ದನ್ನು ನೋಡೋಣ. ಸೊ ಮೊದಲನೇದಾಗಿ, ಗಣಿತದಾರರ ಬಳಿ ಆ್ಯಂಡ್ರಾಯ್ಡ್ 8.0 ವರ್ಷನ್ ಇರುವಂಥ ಮೊಬೈಲ್ ಇರಬೇಕಾಗತ್ತೆ. ಸೊ ಹಾಗಾದರೆ ನನ್ನ ಮೊಬೈಲು ಕನಿಷ್ಠ 8.0 ವರ್ಷನ್ ಇದೆಯೋ ಇಲ್ಲವೋ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಲಿಕ್ಕೆ ತಾವು ತಮ್ಮ ಮೊಬೈಲ್ನಲ್ಲಿರುವಂಥ ಈ ಒಂದು ಸೆಟ್ಟಿಂಗ್ಸ್ಗೆ ಹೋಗಿ, ಅಲ್ಲಿ ಲಾಸ್ಟ್ ಅಬೌಟ್ ಫೋನ್ ಅಂತ ಇರುತ್ತೆ. ಇಲ್ಲಿ ಸಾಫ್ಟ್ವೇರ್ ಇನ್ಫಾರ್ಮೇಷನ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ಆ್ಯಂಡ್ರಾಯ್ಡ್ ವರ್ಷನ್ 12 ಇದೆ. ಇವತ್ತಿನ ದಿನಮಾನಕ್ಕೆ ತಕ್ಕಂತೆ ವರ್ಷನ್ ಅಪ್ಡೇಟ್ ಆಗಿರುತ್ತೆ. ಒಂದು ಅಪ್ಡೇಟ್ ಆಗದೇ ಇದ್ದರೆ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಇದು ಮೊದಲನೇ ಪ್ರಶ್ನೆ. ನೆಕ್ಸ್ಟು, ಈಗ ನಾವು ಹೊರ ರಾಜ್ಯದಿಂದ ಮದುವೆಯಾಗಿ ಬಂದಿರುವಂಥ ಹೆಣ್ಣು ಮಕ್ಕಳ ಆಧಾರ್ ಕಾರ್ಡ್ನಲ್ಲಿರುವುದನ್ನು ನಾವು ಮೊಬೈಲ್ ಆ್ಯಪ್ನಲ್ಲಿ ನೋಂದಣಿ ಮಾಡ್ಬೋದೇ, ಅಂದರೆ ಅವರನ್ನು ಸಮೀಕ್ಷೆಗೆ ಒಳಪಡಿಸ್ಬೋದೇ ಅಂತ ಪ್ರಶ್ನೆ. ನಾವಿಲ್ಲಿ ತಿಳ್ಕೋಬೇಕು, ಇದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಕೈಗೊಳ್ತಾ ಇರುವಂಥ ಸಮೀಕ್ಷೆ ಆಗಿರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ನೋಂದಣಿ ಆಗಿರುವಂಥ ಆಧಾರ್ ವಿವರಗಳನ್ನು ಮಾತ್ರ ನಾವು ಪಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಅವ್ರದ್ದು ಹೊರ ರಾಜ್ಯದ್ದಿದ್ದರೆ ನಮ್ಮ ಒಂದು ಗಣತಿಗೆ ಸಮೀಕ್ಷೆಗೆ ಒಳಪಡೋದಿಲ್ಲ ಅನ್ನುವಂಥದ್ದನ್ನು ನಾವು ಸ್ಪಷ್ಟ ಮಾಡ್ಕೋಬೇಕು. ನೆಕ್ಸ್ಟು, ಸರ್ವೆ ಮಾಡುವ ಸಂದರ್ಭದಲ್ಲಿ ಒಂದು ಮನೆಯ ಸಮೀಕ್ಷೆಯು ಅಪೂರ್ಣವಾಗಿದ್ದಲ್ಲಿ ಮುಂದಿನ ಮನೆಯ ಸಮೀಕ್ಷಾ ಕಾರ್ಯವನ್ನು ಕೈಗೊಳ್ಳಬಹುದೇ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹೌದು, ನಾವು ಈಗ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಡೋದಿಲ್ಲ, ಒದಗಿಸೋದಿಲ್ಲ, ಲಭ್ಯ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ನೆಕ್ಸ್ಟ್ ಮನೆಗೆ ಹೋಗ್ಬೋದು. ಇಲ್ಲಿ ಕನಿಷ್ಠ ನಾವು 3 ಮನೆಗಳನ್ನು ನಾವು ಡ್ರಾಪ್ ಬಾಕ್ಸ್ನಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂದರೆ ಗರಿಷ್ಠ 3 ಕುಟುಂಬಗಳನ್ನು ನಾವು ಡ್ರಾಪ್ ಬಾಕ್ಸ್ನಲ್ಲಿ ಇಟ್ಕೊಳ್ಳಿಕ್ಕೆ ಅವಕಾಶ ಐತಿ. ನೆಕ್ಸ್ಟು, ನಮ್ಮ ಸಮೀಕ್ಷೆ ಸಂದರ್ಭದಲ್ಲಿ ಬರುವಂಥ ಪ್ರಶ್ನೆ, ಮನೆಯ ಸಂಖ್ಯೆ ಇಲ್ಲದಿದ್ದರೆ ಏನು ಮಾಡಬೇಕು? ಅಂದರೆ ಈಗ ಆಲ್ರೆಡಿ ನಮಗೆ ಗೊತ್ತಿದೆ, UHID ನಂಬರನ್ನು ಪ್ರತಿಯೊಂದು ಕುಟುಂಬಕ್ಕೂ ಮನೆಯ ಬಾಗಿಲಿಗೂ ಅಂಟಿಸಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಈಗಾಗಲೇ ಅನುಭವಕ್ಕೆ ಬಂದಿದೆ. ಇಲ್ಲಿ ನಾವು ನೋಡಬೇಕು, ಒಂದು ವೇಳೆ ನಾವು ಸಮೀಕ್ಷಾ ಸಂದರ್ಭದಲ್ಲಿ ಆ ಮನೆಯಲ್ಲಿ ಈ ಒಂದು UHID ಸಂಖ್ಯೆಯನ್ನು ಹಾಕದೇ ಇದ್ದಾಗ ಪಕ್ಷದಲ್ಲಿ ನಮಗಿಲ್ಲಿ ಜನರೇಟ್ UHID ನಂಬರ್ ಅನ್ನುವಂಥದ್ದು ಕೂಡ ಬರುತ್ತೆ. ಇಲ್ಲಿ ಗಮನಿಸ್ಬೋದು, ಸೆಲೆಕ್ಟ್ UHID ಇದ್ದಲ್ಲಿ ಆ ಮನೆಗೆ UHID ಇರದೇ ಇದ್ದ ಪಕ್ಷದಲ್ಲಿ ಇಲ್ಲಿ ಲಾಸ್ಟಿಗೆ ನೋಡ್ಬೋದು ನೋ UHID ಅವೈಲಬಲ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗಿಲ್ಲಿ ಜನರೇಟ್ UHID ಅಂತ ಬರುತ್ತೆ. ಈಗ ಜನರೇಟ್ UHID ಅನ್ನುವಂಥದ್ದು ನೀವು ಆ ಮನೆಯಲ್ಲಿರುವಂಥ ಲೊಕೇಶನ್ ಆಧಾರದ ಮೇಲೆ ಇದು ಜನರೇಟ್ ಆಗುತ್ತೆ. ಇನ್ನೊಂದು ಪ್ರಶ್ನೆ ಬರುತ್ತೆ ನಮಗೆ, BPL ಅಥವಾ ಆಧಾರ್ ಕಾರ್ಡ್ ಅವ್ರ ಹತ್ರ ಲಭ್ಯ ಇಲ್ಲದೆ ಇದ್ದಾಗ ಏನು ಮಾಡಬೇಕು? BPL ಅಥವಾ ಆಧಾರ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಅವರು ಒದಗಿಸುವಂಥದ್ದು ಕಡ್ಡಾಯವಾಗಿದೆ. ತಮಗೆ ಗೊತ್ತಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ನ ಒಂದು ಎನ್ರೋಲ್ಮೆಂಟ್ ನಂಬರನ್ನು ಕೂಡ ಹಾಕಲಿಕ್ಕೆ ಅವಕಾಶ ಇದೆ. ಈಗಾಗಲೇ ಇದರ ಬಗ್ಗೆಯೂ ಕೂಡ ಸಾಕಷ್ಟು ಪ್ರಚಾರ ಮಾಡಿದ್ದಾರೆ. ಕುಟುಂಬದ ಒಬ್ಬ ಸದಸ್ಯರಾದರೂ ಕೂಡ ಹೊಂದಿದರೆ ಇಲ್ಲಿ ಅವಕಾಶ ಸಿಗುತ್ತೆ. ಹಾಗಾಗಿ ಇದು ಕಡ್ಡಾಯವಾಗಿದೆ. ಇನ್ನು ಅಲೆಮಾರಿ ಜನಾಂಗದಲ್ಲಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಮತದಾರ ಪಟ್ಟಿ ಯಾವುದೇ ದಾಖಲೆಗಳು ಇರುವುದಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಹಾಗೇನಿಲ್ಲ, ಇಲ್ಲಿ ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಯಾವುದಾದ್ರೂ ಒಂದು ಅಲೆಮಾರಿ ಜನಾಂಗ ಆಗಿದ್ದರೂ ಕೂಡ ಅವರು ಕರ್ನಾಟಕದವರಾಗಿದ್ದರೆ ಅವರ ಮೂಲ ಬಂದು ಎಲ್ಲೇ ಇರುತ್ತೆ. ಅವರು ತಮ್ಮ ಒಂದು ಸಾಂದರ್ಭಿಕ ಅನುಸಾರವಾಗಿ ಅವರು ಅಲೆಮಾರಿಗಳಾಗಿ ಹೋಗ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ತಾವು ಏನಾದರೂ ಅಂಥವ್ರಿಗೆ ಇಂಥದ್ದು ಅವ್ರ ಹತ್ರ ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ ಅಂತ ತಮ್ಮ ಗಮನಕ್ಕೆ ಬಂದರೆ ತಾವು ಮೇಲಾಧಿಕಾರಿಗಳಿಗೆ ಸೂಚಿಸಿ ಅದನ್ನು ನಂತರದಲ್ಲಿ ಮುಂದಿನ ಹಂತದಲ್ಲಿ ಅವರಿಗೆ ಆ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕಲ್ಪಿಸುವಂಥ ಜವಾಬ್ದಾರಿನೂ ಕೂಡ ನಮ್ಮ ಒಂದು ಸಮೀಕ್ಷೆದಾರರಿಗೆ ಇರುತ್ತೆ. ಇನ್ನು ಬಹಳ ಮುಖ್ಯವಾಗಿ ನಾವು ಇಲ್ಲಿ ಕೇಳ್ತೀವಿ, ಪ್ರತಿಯೊಂದು ಮನೆ ಸಮೀಕ್ಷೆ ಮಾಡಬೇಕೋ ಅಥವಾ ಕೇವಲ ಹಿಂದುಳಿದ ಜಾತಿಯ ಸಮುದಾಯಗಳ ಮನೆಗಳಿಗೆ ಮಾತ್ರ ಭೇಟಿ ನೀಡಬೇಕೆ ಅನ್ನುವಂಥ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದರೆ, ಕಳೆದ ನಾವು 4 ತಿಂಗಳ ಹಿಂದೆ ನಾವೀಗ ಆಲ್ರೆಡಿ ಪರಿಶಿಷ್ಟ ಜಾತಿಯ ಸಮೀಕ್ಷೆಯನ್ನು ಮಾಡಿದ್ದೀವಿ. ಮತ್ತೊಮ್ಮೆ ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ. ಹಾಗಿಲ್ಲ, ಇಲ್ಲಿ ನಾವು ಪ್ರತಿಯೊಂದು ಮನೆಗೂ ಕೂಡ ಭೇಟಿ ನೀಡಿ ಎಲ್ಲ ಜಾತಿ ಕುಟುಂಬಗಳ ಒಂದು ಸಮೀಕ್ಷೆಯನ್ನು ನಾವು ಇಲ್ಲಿ ಮಾಡಬೇಕಾಗಿದೆ. ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ, ಅಂದರೆ ಎಲ್ಲ ಸಮುದಾಯಗಳು, ಎಲ್ಲ ವರ್ಗಗಳೂ ಕೂಡ ನಾವು ಪ್ರತಿ ಮನೆಯನ್ನೂ ಕೂಡ ವಾಸವಿರುವಂಥ ಪ್ರತಿ ಮನೆಯಲ್ಲೂ ಕೂಡ ನಾವು ಏನು ಮಾಡಬೇಕಾಗತ್ತೆ, ಗಣತಿಗೆ ಒಳಪಡಿಸಬೇಕಾಗತ್ತೆ.
ಸೊ ನೆಕ್ಸ್ಟು ಸಮೀಕ್ಷೆಗೆ ಹೋದ ಸಮಯದಲ್ಲಿ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ನೀಡದೇ ಇದ್ದಲ್ಲಿ ಏನು ಮಾಡಬೇಕು? ಸೊ ಆವಾಗ BPL ಅಥವಾ ಆಧಾರ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಒದಗಿಸುವಂಥದ್ದು ಕಡ್ಡಾಯವಾಗಿದೆ. ಒಂದು ವೇಳೆ ನಮಗೆ ರೇಷನ್ ಕಾರ್ಡ್ ಕೊಟ್ಟರೆ ಭಾಳ ಸುಲಭವಾಗಿ ನಾವು ಗಣತಿಯನ್ನು, ಅಂದರೆ ಅಲ್ಲಿ ಇರುವಂಥ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಫೆಚ್ ಆಗ್ತಾರೆ. ರೇಷನ್ ಕಾರ್ಡ್ ಇದ್ದೂ ಅವರು ಒದಗಿಸದೇ ಇದ್ದಾಗ ಅವರು ಏನಾದರೂ ಆಧಾರ್ ಕೊಟ್ಟರೆ ಆಧಾರ್ ಮೂಲಕನೂ ಕೂಡ, ಈಗ ಆಲ್ರೆಡಿ ಅವರು ರೇಷನ್ ಕಾರ್ಡ್ ಹೊಂದಿದರೆ ಅದು ಕೂಡ ಎಲ್ಲ ಕುಟುಂಬ ಸದಸ್ಯರು ಕೂಡ ಆಟೋ ಫೆಚ್ ಆಗುತ್ತೆ. ಹಾಗಾಗಿ ನಾವು ಅಲ್ಲಿ ಅವ್ರ ಜೊತೆಗೆ ಸೌಜನ್ಯದಿಂದ ವರ್ತಿಸಿ ಒಂದಷ್ಟು ಮಾಹಿತಿಯನ್ನು ಪಡೆದಕ್ಕೋಸ್ಕರ ನಾವು ಈ ಒಂದು ಕಡ್ಡಾಯವಾಗಿದೆ ಅನ್ನುವಂಥದ್ದನ್ನು ತಮ್ಮ ಗಮನದಲ್ಲಿರಲಿ. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಅಂತರ್ಜಾತಿ ವಿವಾಹವಾದ ಮನೆಯ ಯಜಮಾನನ ಪತ್ನಿಯು ತನ್ನ ಮಕ್ಕಳಿಗೆ ತನ್ನ ಜಾತಿಯನ್ನೇ ಕಡ್ಡಾಯವಾಗಿ ನಮೂದಿಸಿ ಎಂದು ಹೇಳಿದರೆ ಏನು ಮಾಡಬೇಕು? ಸೊ ಇಲ್ಲಿ ಗಮನಿಸಬೇಕು, ಮಕ್ಕಳ ಜಾತಿ ತಂದೆಯ ಜಾತಿಯನ್ನು ಅವಲಂಬಿಸಿ ನಿರ್ಧರಿತವಾಗುತ್ತದೆ. ಆದ ಕಾರಣ ಪತ್ನಿಯ ಜಾತಿಯ ಆಧಾರದ ಮೇಲೆ ಮಕ್ಕಳ ಜಾತಿಯನ್ನು ಪರಿಗಣಿಸಲು ಅವಕಾಶವಿರುವುದಿಲ್ಲ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ದೇವದಾಸಿ ಕುಟುಂಬದ ದೇವದಾಸಿಯರ ಮಕ್ಕಳ ಶಾಲಾ ದಾಖಲಾತಿಗಳ ಜಾತಿ ಕಾಲಂನಲ್ಲಿ ಗೌರವದ ಉದ್ದೇಶದಿಂದ ತಂದೆ ಹೆಸರನ್ನು ನಮೂದಿಸಿದ ಪ್ರಕರಣಗಳಲ್ಲಿ ಗಣತಿಯ ಸಮಯದಲ್ಲಿ ತಂದೆ ಹೆಸರನ್ನು ನಮೂದಿಸಬಹುದೇ ಅಂತ ಇದೆ. ಸೊ ಅದು ಮಾಹಿತಿದಾರರು ಒದಗಿಸಿದ ಮಾಹಿತಿಯ ಆಧಾರದ ಮೇಲೆ ತಾವು ನಮೂದಿಸಬೇಕಾಗತ್ತೆ. ಸೊ ನೆಕ್ಸ್ಟು, ಕುಟುಂಬದ ಮುಖ್ಯಸ್ಥ ಗಣತಿಯ ಸಮಯದಲ್ಲಿ ತನ್ನ ಮೊಬೈಲ್ ನಂಬರನ್ನು ಕೊಡಲು ನಿರಾಕರಿಸಿದರೆ ಏನು ಮಾಡುವುದು? ಸೊ ಇಲ್ಲಿ ನಂಬರನ್ನು ಒದಗಿಸಲು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಆದಾಗ್ಯೂ ನಿರಾಕರಿಸಿದರೆ, ಒಂದು ವೇಳೆ ಕೊಡದೇ ಇದ್ದರೆ ತಮ್ಮ ಒಂದು ಕೈಪಿಡಿಯಲ್ಲಿ 81ರಲ್ಲಿ ಇರುವಂಥ ಒಪ್ಪಿಗೆ ಪತ್ರದ ಮೇಲೆ ಅವರ ಸಹಿಯನ್ನು ಪಡೆದು ಅದನ್ನು ಅಪ್ಲೋಡ್ ಮಾಡಿದರೆ ಸಾಕು, ತಮ್ಮ ಗಣತಿ ಕಾರ್ಯ ಮುಂದುವರಿಯುತ್ತೆ. ಸೊ ನೆಕ್ಸ್ಟು, ಗಣತಿಯ ಸಮಯದಲ್ಲಿ ಕುಟುಂಬದ ಮುಖ್ಯಸ್ಥರು ಹಾಗೂ ಸದಸ್ಯರ ಹತ್ತಿರ ಯಾವುದೇ ತರಹದ ಮೊಬೈಲ್ ಇಲ್ಲದಿದ್ದರೆ ಏನು ಮಾಡೋದು? ಸೊ ಇದು ಸಹಜವಾಗಿ ಪ್ರಶ್ನೆ ಬರುತ್ತೆ. ಆವಾಗ ಸದರಿ ಕುಟುಂಬದವರ ಪರಿಚಯಸ್ಥರ ಮೊಬೈಲ್ ಸಂಖ್ಯೆಯನ್ನು ಪಡೆದು ನಮೂದಿಸುವಂಥದ್ದು. ಸೊ ನೆಕ್ಸ್ಟು, ಗಣತಿಯ ಸಮಯದಲ್ಲಿ ಕೆಲವು ಪ್ರದೇಶಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಇರದಿದ್ದರೆ ಸರ್ವೆ ಮಾಡಲು ತೊಂದರೆಯಾಗೋದ್ರಿಂದ ಪರ್ಯಾಯವಾಗಿ ಏನು ಮಾಡುವಂಥದ್ದು? ಸೊ ನೆಟ್ವರ್ಕ್ ಇಲ್ಲದಿದ್ದರೂ ಕೂಡ ನಾವು ಆಫ್ಲೈನ್ ಮೋಡ್ನಲ್ಲಿಯೂ ಕೂಡ ಸಮೀಕ್ಷೆಯನ್ನು ಮಾಡಿ ದಾಖಲಿಸಲಿಕ್ಕೆ ಆ ಒಂದು ಆ್ಯಪ್ನಲ್ಲಿ ಅವಕಾಶವನ್ನು ಕೊಟ್ಟಿರ್ತಾರೆ. ಸೊ ಹಾಗಾಗಿ ನೆಟ್ವರ್ಕ್ ಸಂಪರ್ಕ ಬಂದೊಡನೆ ಆ ಮಾಹಿತಿ ಏನಾಗುತ್ತೆ, ತಾನಾಗಿ ಫೆಚ್ ಆಗುತ್ತೆ, ಅಪ್ಲೋಡ್ ಆಗುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಚಿಂತಿಸುವ ಅಗತ್ಯ ಇಲ್ಲ. ಸೊ ನೆಕ್ಸ್ಟ್, ಗಣತಿಯ ಸಮಯದಲ್ಲಿ ಮಾಹಿತಿಯನ್ನು ನಮೂದಿಸಿ ಸಬ್ಮಿಟ್ ಮಾಡಿದ ನಂತರ ಕುಟುಂಬದ ಮುಖ್ಯಸ್ಥರು ಮಾಹಿತಿಯನ್ನು ಬದಲಾಯಿಸಲು ಕೋರಿದರೆ ಅಥವಾ ಕಣ್ತಪ್ಪಿನಿಂದಾಗಿ ತಪ್ಪಾದ ಮಾಹಿತಿಯನ್ನು ನಮೂದಿಸಿ ಸಬ್ಮಿಟ್ ಮಾಡಿದ ನಂತರ ಎಡಿಟ್ ಮಾಡಲು ಅವಕಾಶವಿದೆಯೇ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು. ತಾವು ಸಮೀಕ್ಷೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಮಾಹಿತಿಯನ್ನು ಅಪ್ಲೋಡ್ ಮಾಡಿ ಕೊನೆಯಲ್ಲಿ ಸಬ್ಮಿಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ಒಂದು ಪ್ರಿವ್ಯೂ ಅಂತ ಬರುತ್ತೆ. ಆ ಪ್ರಿವ್ಯೂ ಬಂದಾಗ ಅಲ್ಲಿ ಸರಿಯಾದ ರೀತಿಯಲ್ಲಿ ಗಮನಿಸಬೇಕು. ಒಂದು ವೇಳೆ ಅಲ್ಲಿ ಏನಾದರೂ ತಪ್ಪಾಗಿದ್ದರೆ ಎಡಿಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಒಂದು ವೇಳೆ ನಾನು ಸಬ್ಮಿಟ್ ಮಾಡಿದ ನಂತರ ಅಲ್ಲಿ ಏನಾದರೂ ತಪ್ಪಾಗಿದ್ದು ಗೊತ್ತಾದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಸಬ್ಮಿಟ್ಗಿಂತ ಪೂರ್ವದಲ್ಲೇ ತಾವು ಒಂದು ಕನ್ಫರ್ಮ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕು. ಸೊ ಹಾಗಾಗಿ ಸಬ್ಮಿಟ್ ನಂತರ ಯಾವುದೇ ರೀತಿ ತಿದ್ದುಪಡಿಗೆ ಅವಕಾಶವಿರೋದಿಲ್ಲ. ಸೊ ನೆಕ್ಸ್ಟ್, ಜಿಲ್ಲೆಯ ಹೊರಗಿರುವ ವ್ಯಕ್ತಿಗಳ ಸಮೀಕ್ಷೆ ಮಾಡುವುದಕ್ಕೆ ಸಾಧ್ಯನಾ? ಜಿಲ್ಲೆಯ ಹೊರಗಿರುವ ಕುಟುಂಬಗಳ ಸಮೀಕ್ಷೆಯನ್ನು ಆಯಾ ಜಿಲ್ಲೆಗಳಲ್ಲೇ ಮಾಹಿತಿ ಒದಗಿಸಲು ಅವಕಾಶವಿರುತ್ತೆ. ಸೊ ಇದ್ರ ಬಗ್ಗೆನೂ ಕೂಡ ಒಂದು ವೇಳೆ ಈಗ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ವಲಸೆ ಹೋಗಿದ್ದಾರೆ ದುಡಿಲಿಕ್ಕೂ ಯಾವುದೋ ಕಾರಣದಿಂದ, ಸೊ ಅಲ್ಲಿ ಗಣತಿದಾರರು ಬಂದಾಗ ಅವ್ರೇನಾದರೂ ಮಾಹಿತಿಯನ್ನು ಕೊಟ್ಟು ಗಣತಿ ಮಾಡಿಸಿದರೆ ನೀವು ಅದೇ ಸಂದರ್ಭದಲ್ಲಿ ಅವ್ರು ಗಣತಿ ಮಾಡಿಸಿದ ನಂತರ ಅದೇ ಕುಟುಂಬದ ಮನೆಗೆ ನೀವು ಗಣತಿ ಮಾಡುವಂಥ ಪ್ರದೇಶದಲ್ಲಿರುವಂಥ ಅವ್ರ ಮನೆಗೆ ಹೋದಾಗ ನೀವು ಇಲ್ಲ ನಮ್ಮವ್ರನ್ನ ಗಣತಿ ಮಾಡಿರಿ ಅಂತ ತಿಳ್ಕೊಂಡು ಅವ್ರು ಏನಾದರೂ ಮಾಹಿತಿ ಕೊಟ್ಟಾಗ ಅವ್ರ ಮಾಹಿತಿ ಏನಾದರೂ ನೀವು ಹಾಕುವಂಥ ಸಂದರ್ಭದಲ್ಲಿ ಅಲ್ಲಿ ಗಣತಿ ಆಗಿದ್ದರೆ ಇಲ್ಲಿ ಏನು ತೋರಿಸುತ್ತೆ, ಈಗ ಆಲ್ರೆಡಿ ಇವರು ಗಣತಿ ಆಗಿದೆ ಅನ್ನುವಂಥದ್ದು ನಿಮಗೆ ತೋರಿಸುತ್ತೆ. ಒಂದು ವೇಳೆ ನೀವು ಮಾಡಿದ್ದು ಅಲ್ಲಿ ಏನಾದರೂ ಮಾಡೋಕ್ಕೆ ಹೋಗಿದ್ರೂ ಕೂಡ ಅವ್ರಿಗೂ ಅದೇ ರೀತಿ ಬರುತ್ತೆ, ಯಾವುದೇ ರೀತಿ ಗೊಂದಲ ಬೇಡ. ಸೊ ನೆಕ್ಸ್ಟು, ಹೆಣ್ಣು ಮಗಳು ಇತ್ತೀಚೆಗೆ ಮದುವೆಯಾಗಿ ಗಂಡನ ಮನೆಗೆ ಬಂದ ಸಂದರ್ಭದಲ್ಲಿ ತವರು ಮನೆ ಅಥವಾ ಗಂಡನ ಮನೆ ಯಾವುದನ್ನು ಪರಿಗಣಿಸುವುದು? ಗಂಡನ ಮನೆಯಲ್ಲಿ ನಡೆಯುವ ಸಮೀಕ್ಷೆಯಲ್ಲಿ ನಾವು ಏನು ಆ ಒಂದು ಹೊಸದಾಗಿ ಬಂದಿರುವಂಥ ಹೆಣ್ಣು ಮಗಳ ಒಂದು ಮಾಹಿತಿಯನ್ನು ಅವರು ಯಾವ ರೀತಿಯಾಗಿ ನೀಡ್ತಾರೆ ಅದೇ ರೀತಿಯಲ್ಲಿ ತಾವು ತೆಗೆದುಕೊಳ್ಳೋಕ್ಕೆ ಅವಕಾಶವಿದೆ. ಸೊ ಒಂದು ಕುಟುಂಬದ ಸದಸ್ಯರು ಒಂದೇ ಪಡಿತರ ಚೀಟಿ ಹೊಂದಿದ್ದು ಸದರಿ ಕುಟುಂಬದ ಸದಸ್ಯರು ಬೇರೆ ಬೇರೆ ಕಡೆ ವಾಸವಿದ್ದಲ್ಲಿ ಯಾವ ಕ್ರಮ ಕೈಗೊಳ್ಳಬೇಕು? ಇಂಥ ಸಂದರ್ಭದಲ್ಲಿ ಕುಟುಂಬ ಒಂದೇ ಆಗಿದ್ದಲ್ಲಿ ಪಡಿತರ ಚೀಟಿಯನ್ನು ಆಧರಿಸಿ ನಾವು ಒಂದೇ ಕಡೆ ಮಾಹಿತಿಯನ್ನು ನಮೂದಿಸಲಿಕ್ಕೆ ಅವಕಾಶವಿದೆ. ಅಂಥ ಸಂದರ್ಭದಲ್ಲಿ ಅವರ ಏನು ಮಾಹಿತಿ ಇದೆ ಆ ಎಲ್ಲ ಮಾಹಿತಿಯನ್ನು ಈಗ ನೀವು ಹೋಗಿರುವಂಥ ಕುಟುಂಬದ ಮುಖ್ಯಸ್ಥರಾಗಲಿ ಅಥವಾ ಮಾಹಿತಿದಾರರಾಗಲಿ ವಿವರವನ್ನು ನೀಡಿದರೆ ತಾವು ನಮೂದಿಸಿಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ.
ಸೊ ಗಣತಿದಾರರು ಗಣತಿ ಮಾಡುವಾಗ ಮಾಹಿತಿದಾರರ ಜಾತಿಯ ಬಗ್ಗೆ ದಾಖಲಾತಿ ಕೇಳಬೇಕೇ? ಇಲ್ಲಿ ಗಮನಿಸಬೇಕು. ಸಮೀಕ್ಷೆದಾರರು ಮಾಹಿತಿದಾರರಿಂದ ಮಾಹಿತಿ ಪಡೆಯುವಾಗ ಜಾತಿಯ ಬಗ್ಗೆ ದಾಖಲಾತಿ ಪತ್ರವನ್ನು ಕಡ್ಡಾಯವಾಗಿ ಪಡೆಯುವಂಥ ಅಗತ್ಯ ಇಲ್ಲ. ಇಲ್ಲಿ ಯಾವುದೇ ರೀತಿಯಾದಂಥ ಅವರು ನಿಮ್ಮದು ಇಂಥದೇ ಜಾತಿ ಅನ್ನುವಂಥದ್ದಕ್ಕೆ ಏನು ಆಧಾರ ಅನ್ನುವಂಥದ್ದು ಕೇಳುವಂಥ ಅವಶ್ಯಕತೆ ಇಲ್ಲ. ಅವರು ಯಾವುದು ಹೇಳ್ತಾರೆ ಅದನ್ನು ನಾವು ನಮೂದಿಸಬೇಕಾಗತ್ತೆ. ಸೊ ನೆಕ್ಸ್ಟು, ಸದರಿ ಮೊಬೈಲ್ ಆ್ಯಪ್ ಕೆಲವು ಮೊಬೈಲ್ಗಳಲ್ಲಿ ಡೌನ್ಲೋಡ್ ಆಗುತ್ತಿಲ್ಲ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಯಾ ಜಿಲ್ಲೆಯ DPMಗಳು ಅನ್ನುವಂಥ ಅಧಿಕಾರಿಗಳು ಸಿಬ್ಬಂದಿ ಇರ್ತಾರೆ, ಅವರನ್ನು ಸಂಪರ್ಕಿಸಿ ಇದಕ್ಕೆ ಪರಿಹಾರವನ್ನು ಕಂಡ್ಕೋಬೋದು. ಸೊ ಕುಟುಂಬದಲ್ಲಿ ಯಾರಾದರೂ ವಿಕಲಚೇತನರಿದ್ದಲ್ಲಿ ಅವರನ್ನು ಸೇರ್ಪಡೆಗೊಳಿಸಲು ಅವಕಾಶವಿದೆ, ಖಂಡಿತ ಅವಕಾಶವಿದೆ. ಸೊ ಅವರಿಗೆ ನಾವು ಮುಂದುವರೆದು ಅವರು UDID ಸಂಖ್ಯೆಗೆ ಬಗ್ಗೆ ಮನವಿ ಕೂಡ ಇಲ್ಲಿಯೇ ಪೆಚ್ಚಾಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಈಗ ಒಂದು ಅಂಗವಿಕಲರಿದ್ದಾರೆ, ಅವರಿಗೆ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಸೌಲಭ್ಯಗಳನ್ನು ಪಡಲಿಕ್ಕೆ ಸಾಧ್ಯವಾಗಿಲ್ಲ ಅಂತ ಪ್ರಶ್ನೆ ಬಂದಾಗ ಸೊ ಅದು ಈ ಒಂದು ಸಮೀಕ್ಷೆಯ ಮೂಲಕ ಸಂಬಂಧಿಸಿದ ಇಲಾಖೆಗೆ ನೇರವಾಗಿ ಹೋಗೋದ್ರಿಂದ ಸೊ ಹಾಗಾಗಿ ಅಂಥ ಅವಕಾಶ ಇದೆ, ಖಂಡಿತವಾಗಿ ಮಾಡ್ಬೋದು. ಸೊ ನೆಕ್ಸ್ಟು, ಜನ್ಮ ದಿನಾಂಕವನ್ನು ಸಡಿಲಗೊಳಿಸಿ ವಯಸ್ಸನ್ನು ನಮೂದಿಸಲು ಅವಕಾಶ ಕಲ್ಪಿಸುವುದು, ಇದರ ಒಂದು ಸನ್ನಿವೇಶ ಉದ್ಭವಿಸೋದಿಲ್ಲ. ಸೊ ನೆಕ್ಸ್ಟು, ಸಮೀಕ್ಷೆ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಡಿಲೀಟ್ ಆಪ್ಷನ್ ನೀಡಿ ಅರ್ಜಿಯನ್ನು ತುಂಬಲು ಅವಕಾಶ ಕಲ್ಪಿಸಿ. ಸಮೀಕ್ಷೆ ನಡೆಸಿರುವ ಕುಟುಂಬದ ಯಜಮಾನರಿಗೆ ಸಂದೇಶ ಅಥವಾ ಭರ್ತಿ ಮಾಡಿರುವ ಅರ್ಜಿಯನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಳುವ ಅವಕಾಶ ಕಲ್ಪಿಸುವುದು. ಎಸ್, ಇದಕ್ಕೆ ಸಬ್ಮಿಟ್ ಮಾಡುವ ಪೂರ್ವದಲ್ಲೇ ತಿದ್ದುಪಡಿ ಮಾಡ್ಬೋದು. ಸಬ್ಮಿಟ್ ಆದ ನಂತರ ಡಿಲೀಟ್ಗೆ ಅವಕಾಶವಿರೋದಿಲ್ಲ. ಸೊ ನಾವು ಅವರಿಗೆ ಪ್ರಿಂಟ್ ನೀಡಲಿಕ್ಕೆ ಅವಕಾಶ ಅನ್ನುವಂಥದ್ದು ಇಲ್ಲಿ ಇಲ್ಲ. ಸೊ ನಮಗೆ ಬಂದ ಮಾಹಿತಿಯ ಪ್ರಕಾರ ತರಬೇತಿಯಲ್ಲಿ ಹೇಳಿದಂತೆ ಅವರಿಗೆ ಒಂದು ಮೆಸೇಜ್ ಹೋಗುತ್ತೆ ಗಣತಿ ಆಗಿರುವಂಥದ್ದರ ಬಗ್ಗೆ ಖಾತ್ರಿಪಡಿಸ್ಕೊಳ್ಳಿಕ್ಕೆ, ಜೊತೆಗೆ PDF ರೂಪದಲ್ಲಿಯೂ ಕೂಡ ಹೋಗುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ಅದು ಯಾವ ರೀತಿಯಲ್ಲಿ ಅನ್ನುವಂಥದ್ದು. ಇದು ಇಲಾಖೆಯ ನಿರ್ದೇಶನ ಮತ್ತು ಮಾರ್ಗದರ್ಶನದ ಮೇಲೆ ಅವಲಂಬಿತವಾಗಿದೆ. ಸೊ ನೆಕ್ಸ್ಟು, ಜಿಲ್ಲೆ, ತಾಲೂಕು, ಗ್ರಾಮಗಳ ಕೋಡ್ ಬೇಕಾಗಿದೆ ಅನ್ನುವಂಥದ್ದು. ಸೊ ಅದನ್ನು ಕೂಡ ಆ್ಯಪ್ನಲ್ಲಿ ಎಲ್ಲವೂ ಕೂಡ ಡ್ರಾಪ್ ಡೌನ್ ಬಾಕ್ಸ್ನಲ್ಲಿ ಇರುತ್ತೆ. ಸೊ ಇದರ ಅವಶ್ಯಕತೆ ಏನಿರೋದಿಲ್ಲ. ಕುಟುಂಬದಲ್ಲಿ ಇದ್ದ ಮಗಳು ವಿವಾಹಿತೆಯಾಗಿದ್ದು ಗಂಡನ ಮನೆಗೆ ಹೋಗಿದ್ದಲ್ಲಿ ವಿವರವನ್ನು ನಮೂದಿಸಬೇಕೇ ಅಂತ ಇದೆ. ಸೊ ಪಡಿತರ ಚೀಟಿಯಲ್ಲಿ ಅವರ ಹೆಸರು ಇದ್ದಲ್ಲಿ ವಿವರವನ್ನು ನಮೂದಿಸಲಿಕ್ಕೆ ಅವಕಾಶವಿದೆ. ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ಹೊಂದದೇ ಇರುವ ಕೆಲವು ವಿವಾದಿತ ಜಾತಿಗಳ ಸರ್ವೆ ಮಾಡುವಾಗ ಮಾಹಿತಿದಾರರು ಪರಿಶಿಷ್ಟ ಜಾತಿ ಎಂದು ಹೇಳುವ ಜಾತಿಯೇ ಅಂತಿಮವೇ ಅಂತ ಪ್ರಶ್ನೆ ಬರುತ್ತೆ. ಸೊ ಇಲ್ಲಿ ಈಗ ಆಲ್ರೆಡಿ ತಮಗೆ ಜಾತಿಗಳ ಪಟ್ಟಿಯನ್ನು ಕೂಡ ಕೈಪಿಡಿಯಲ್ಲಿ ಒದಗಿಸಲಾಗಿದೆ. ಮಾಹಿತಿದಾರರು ಪಟ್ಟಿಯಲ್ಲಿರುವ ಜಾತಿಯನ್ನು ತಿಳಿಸಿದ್ದಲ್ಲಿ ಮಾತ್ರ ತಾವು ನಮೂದಿಸಬೇಕು. ಸೊ ನೆಕ್ಸ್ಟು, ಕುಟುಂಬದಲ್ಲಿ 18 ವರ್ಷ ಮೇಲ್ಪಟ್ಟವರು ಯಾರೂ ಇರದೇ ಇದ್ದ ಸಂದರ್ಭದಲ್ಲಿ ಮಾಹಿತಿಯನ್ನು ಯಾರಿಂದ ಪಡೆಯಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ಸೊ ಇಲ್ಲಿ ಮಾಹಿತಿಗಾಗಿ 18 ವರ್ಷ ಮೇಲ್ಪಟ್ಟವರೇ ಇರಬೇಕು ಅನ್ನುವಂಥ ಒಂದು ನಿರ್ದೇಶನ ಇದೆ. ಅಂಥ ಸಂದರ್ಭದಲ್ಲಿ 18 ವರ್ಷ ಮೇಲ್ಪಟ್ಟವರು ಯಾರೂ ಇಲ್ಲದಿದ್ದಲ್ಲಿ ಅವರಲ್ಲೇ ಹಿರಿಯರಾದ ಸದಸ್ಯರಿಂದ ಮಾಹಿತಿಯನ್ನು ಪಡೆಯಬಹುದು. ಆದರೆ BPL ಅಥವಾ ಆಧಾರ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಒದಗಿಸುವಂಥದ್ದು ಕೂಡ ಕಡ್ಡಾಯ ಆಗಿದೆ ಅನ್ನುವಂಥ ಮಾಹಿತಿ. ಇನ್ನು ಮೊಬೈಲ್ ಆ್ಯಪ್ನಲ್ಲಿ ವಿಲೇಜ್ ಕೋಡ್, ವಾರ್ಡ್ ನಂಬರ್ ಕೇಳುತ್ತಿದ್ದು ನಮೂದು ಮಾಡಬೇಕಾಗಿರುತ್ತದೆ. ಸೊ ಇದು ಕೂಡ ನೀವು ಆಧಾರ್ ಕಾರ್ಡು ಅಥವಾ ಏನು ರೇಷನ್ ಕಾರ್ಡು ಹಾಕಿ ತಾವು ಮಾಹಿತಿಯನ್ನು ಪಡೆಯುವಾಗ ಇದು ಆಟೋ ಆಗಿ ಅಲ್ಲಿ ಡ್ರಾಪ್ ಡೌನ್ ಬಾಕ್ಸ್ನಲ್ಲಿ ಇರುತ್ತೆ ಅಥವಾ ಆಟೋ ಪೆಚ್ಚನೂ ಆಗಿರುತ್ತೆ. ಸೊ ಅಲ್ಲಿ ಡ್ರಾಪ್ ಡೌನ್ ಬಾಕ್ಸ್ನಲ್ಲಿ ಈ ಒಂದು ವಿಚಾರ ಲಭ್ಯವಿರುತ್ತೆ ಅನ್ನುವಂಥ ಮಾಹಿತಿ. ಸೊ ನೆಕ್ಸ್ಟು, ಕುಟುಂಬದಲ್ಲಿ ತಂದೆ ನಿಧನ ಹೊಂದಿದ್ದು ತಾಯಿ ಹಾಗೂ ಮಗ ಮಾತ್ರ ಇದ್ದಲ್ಲಿ ಕುಟುಂಬದ ಮುಖ್ಯಸ್ಥರಾಗಿ ತಾಯಿಯನ್ನು ಪರಿಗಣಿಸಬಹುದು. ಸೊ ನೆಕ್ಸ್ಟು, ಪಡಿತರ ಚೀಟಿ ಇಲ್ಲದೆ ಹೋದ ಸಮಯದಲ್ಲಿ ಆಧಾರ್ ಸಂಖ್ಯೆ ನಮೂದು ಮಾಡಿದರೂ ವಿವರಗಳು ಕಾಣಿಸುತ್ತಿಲ್ಲ. ಈ ಸಂಬಂಧ ಹೇಗೆ ಮುಂದುವರಿಯಬೇಕು ಎಂದು ತಿಳಿಸಬೇಕು ಅಂತ ಕೇಳಿದ್ದಾರೆ ಪ್ರಶ್ನೆಯನ್ನು. ಸೊ ಇದಕ್ಕೆ ಪ್ರತಿಯೊಬ್ಬ ಸದಸ್ಯರ ಆಧಾರ್ ಸಂಖ್ಯೆ ನಮೂದಿಸಿದ ನಂತರ ಅವರ ಹೆಸರುಗಳನ್ನು ನಮೂದಿಸುವಂಥದ್ದು. ಸೊ ಅವರು ಈಗ ಆಲ್ರೆಡಿ ನಾವು ಆಧಾರ್ ಕಾರ್ಡ್ ಮೂಲಕ ಏನಾದರೂ ಅವರು ಕುಟುಂಬದ ಎಲ್ಲ ಸದಸ್ಯರು ಮುಖ್ಯಸ್ಥರ ಏನು ಆಧಾರ್ ಕಾರ್ಡ್ ಹಾಕಿದಾಗ ಪೆಚ್ಚಾದರೆ ಒಳ್ಳೆಯದು. ಇಲ್ಲದೇ ಇದ್ದರೆ ಪ್ರತಿಯೊಬ್ಬರದ್ದು ಕೂಡ ಆ್ಯಡ್ ಮೆಂಬರ್ ಅಂತ ಮಾಡಿಕೊಂಡು ಪ್ರತಿಯೊಬ್ಬರದ್ದು ಹೆಸರನ್ನು ಹಾಕಿದಾಗ ಅಲ್ಲಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಇನ್ನೊಂದು ಗಮನಿಸಬೇಕು, ಮೇಲ್ವಿಚಾರಕರು ಗಣತಿದಾರರ ಸರ್ವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಪ್ರತಿಶತ 10% ಮನೆಗಳನ್ನು ಕ್ರಾಸ್ ವೆರಿಫೈ ಮಾಡ್ತಾರೆ. ಸೊ ಹಾಗಾಗಿ ಸಮೀಕ್ಷೆದಾರರಿಗೆ ಇದರ ಮಾಹಿತಿಯೂ ಕೂಡ ಇರಲಿ. ಸೊ ನೆಕ್ಸ್ಟು, ಸಮೀಕ್ಷೆದಾರರಿಗೆ, ಮೇಲ್ವಿಚಾರಕರಿಗೆ, ತಾಲೂಕು ಮಟ್ಟದ ಮಾಸ್ಟರ್ ಟ್ರೈನರ್ಗಳಿಗೆ ಹಾಗೂ ಜಿಲ್ಲಾ ಮಟ್ಟದ ಮಾಸ್ಟರ್ ಟ್ರೈನರ್ಗಳಿಗೆ ಸಮೀಕ್ಷೆ ಕಾರ್ಯ ಕೈಗೊಳ್ಳಲು ಗೌರವಧನ ಪಾವತಿಯ ಬಗ್ಗೆ ಇಲ್ಲಿ ಪ್ರಶ್ನೆ ಬರುತ್ತೆ. ಸೊ ಸರ್ಕಾರದ ಮಟ್ಟದಲ್ಲಿ ಇದನ್ನು ತೀರ್ಮಾನಿಸಿ ತಮ್ಮ ಒಂದು ಏನು ಕಾರ್ಯ ಇದೆ, ಏನು ಶ್ರಮ ಇದೆ ಅದಕ್ಕೆ ತಕ್ಕಂತೆ ಇಲ್ಲಿ ಗೌರವಧನವನ್ನು ನೀಡುತ್ತಾರೆ ಅನ್ನುವಂಥ ಒಂದು ಭರವಸೆಯನ್ನು ನೀಡ್ಬೋದು.
ಸೊ ಒಂದು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ ಹೊಂದಿದ್ದಲ್ಲಿ ಅಂತಹ ಕುಟುಂಬದ ಸದಸ್ಯರುಗಳನ್ನು ಸಮೀಕ್ಷೆ ನಡೆಸುವುದು ಹೇಗೆ ಅನ್ನುವಂಥ ಪ್ರಶ್ನೆ. ಪಡಿತರ ಚೀಟಿದಾರರು ಪ್ರತ್ಯೇಕ ಕುಟುಂಬಗಳೆಂದು ಪರಿಗಣಿಸಿ ನಾವು ಅವನ್ನ ಸಮೀಕ್ಷೆ ಮಾಡಬಹುದು. ಸೊ ನೆಕ್ಸ್ಟು, ಪಡಿತರ ಚೀಟಿ ಇಲ್ಲದೆ ಹೋದ ಸಮಯದಲ್ಲಿ ಆಧಾರ್ ಸಂಖ್ಯೆ ನಮೂದು ಮಾಡಿದರೂ ವಿವರ ಕಾಣಿಸುತ್ತಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಕುಟುಂಬದ ಮುಖ್ಯಸ್ಥರಿಂದ ಮಾಹಿತಿ ಪಡೆದು ಭರ್ತಿ ಮಾಡಲು ಅವಕಾಶವಿದೆ. ಸೊ ನೆಕ್ಸ್ಟು, ಆಫ್ಲೈನ್ನಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಓಪನ್ ಆಗುವಂಥ ವ್ಯವಸ್ಥೆ ಕಲ್ಪಿಸಲಾಗಿದೆ ಅನ್ನುವಂಥ ಪ್ರಶ್ನೆ. ಖಂಡಿತವಾಗಿಯೂ ಇದಕ್ಕೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ತಾವು ಆಫ್ಲೈನ್ನಲ್ಲಿಯೂ ಕೂಡ ವರ್ಕನ್ನು ಮಾಡ್ಬೋದು. ಸೊ ಒಂದಕ್ಕಿಂತ ಹೆಚ್ಚು ಕಾರಣಕ್ಕಾಗಿ ಸಾಲ ಪಡೆದಿದ್ದರೆ ಹೇಗೆ ನಮೂದಿಸಬೇಕು? ಸೊ ಇಲ್ಲಿಯೂ ಕೂಡ ಬಹು ಆಯ್ಕೆಗೆ ಅವಕಾಶವಿದೆ. ಅಲ್ಲಿ ಚೆಕ್ ಬಾಕ್ಸ್ ಇರ್ತವೆ. ಅವರು ಎಷ್ಟು ಹೇಳ್ತಾರೆ ಅಷ್ಟಕ್ಕೂ ಕೂಡ ಚೆಕ್ ಬಾಕ್ಸ್ನಲ್ಲಿ ರೈಟ್ ಕ್ಲಿಕ್ ಮಾಡಿದರೆ ಸೊ ಖಂಡಿತವಾಗಲೂ ತಮ್ಮ ಈ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಸೊ ಕಾರ್ಮಿಕ ವರ್ಗದವರು ಕೆಲಸದ ನಿಮಿತ್ತ ಅಥವಾ ಅನಾರೋಗ್ಯ ಅಥವಾ ಇತರೆ ಕಾರಣಗಳಿಂದ ಸಮೀಕ್ಷಾ ಸಂದರ್ಭದಲ್ಲಿ ಮನೆಯಲ್ಲಿ ಇಲ್ಲದೇ ಇದ್ದ ಸಂದರ್ಭದಲ್ಲಿ ರಕ್ತ ಸಂಬಂಧಿಗಳಿಂದ ಮಾಹಿತಿ ಪಡೆಯಬಹುದೇ? ಇಲ್ಲಿ ನಾವು ತಿಳ್ಕೋಬೇಕು, ಕುಟುಂಬದ ಸದಸ್ಯರೇ ಮಾಹಿತಿಯನ್ನು ಒದಗಿಸುವುದು ಕೂಡ. ಸೊ ಹಾಗಾಗಿ ನಾವು ರಕ್ತ ಸಂಬಂಧಿಗಳಿಂದ ಮಾಹಿತಿ ಪಡಲಿಕ್ಕೆ ಆಗೋದಿಲ್ಲ. ಅವ್ರು ಬಂದ ನಂತರದಲ್ಲಿ ನಾವು ಅವರ ಕುಟುಂಬವನ್ನು ಸರ್ವೆ ಮಾಡಬಹುದು. ಸೊ ಆ್ಯಪ್ನಲ್ಲಿ ವಿವರಗಳನ್ನು ಭರ್ತಿ ಮಾಡುವಾಗ ಹೊಸ ಸದಸ್ಯರುಗಳನ್ನು ಸೇರಿಸುವ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಇಲ್ಲದವರ ವಿವರಗಳನ್ನು ನಮೂದಿಸುವುದು ಹೇಗೆ ಅಂತ ಪ್ರಶ್ನೆ ಬರುತ್ತೆ. ಸೊ ಇಲ್ಲಿಯೂ ಕೂಡ 6 ವರ್ಷಕ್ಕಿಂತ ಕಡಿಮೆ ಇದ್ದಾಗ ನಾವು ಹೊಸ ಸದಸ್ಯರ ಸೇರ್ಪಡೆ ಮಾಡುವಾಗ ಯಾವುದೇ ರೀತಿ ಸಮಸ್ಯೆ ಉದ್ಭವಿಸುವುದಿಲ್ಲ. ಒಂದು ವೇಳೆ ಆ ರೀತಿ ಆದರೆ ನೈಜತೆಯನ್ನು ಆಧರಿಸಿ ಅದನ್ನು ಪರಿಶೀಲಿಸಿ ತಾವು ಸೇರಿಸ್ಕೋಬಹುದು. ಇನ್ನು ಮನೆ ಯಜಮಾನರು ಸಮೀಕ್ಷೆಗೆ ಸಂಬಂಧಪಟ್ಟ ಪೂರ್ಣ ಮಾಹಿತಿಯನ್ನು ನೀಡಿದ ನಂತರ ದೃಢೀಕರಣ ಅರ್ಜಿಗೆ ಸಹಿ ಮಾಡಲು ಒಪ್ಪದೇ ಇದ್ದಲ್ಲಿ ಏನು ಮಾಡಬೇಕು? ಮಾಹಿತಿದಾರರು ಸಹಿ ಮಾಡಲು ಒಪ್ಪದೇ ಇದ್ದಾಗ ತಾವು ಒಂದು ಸಮೀಕ್ಷೆದಾರರು ತಾವೇ ದೃಢೀಕರಿಸಿ ಅದನ್ನು ಅಪ್ಲೋಡ್ ಮಾಡುವಂಥದ್ದು. ಇಂಥ ಕುಟುಂಬದಲ್ಲಿ ಈ ರೀತಿಯಾಗಿ ಇವರು ಮಾಹಿತಿ ದೃಢೀಕರಣಕ್ಕೆ ಸಹಿ ಹಾಕುವುದಿಲ್ಲ ಅನ್ನುವಂಥದ್ದನ್ನು ತಾವು ಸೂಚಿಸಿ ತಾವು ಆ ಮಾಹಿತಿಯನ್ನು ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಹೊರ ರಾಜ್ಯದವರು ಇಲ್ಲಿ ನೆಲೆಸಿ ಇಲ್ಲಿ ಪಡಿತರ ಚೀಟಿ ಆಧಾರ್ ಸಂಖ್ಯೆ ಹೊಂದಿದ್ದರೆ ಅವರನ್ನು ಸಮೀಕ್ಷೆಗೆ ಒಳಪಡಿಸಬಹುದೇ? ಖಂಡಿತ. ಆಗಲೇ ಹೇಳಿದಂಗೆ ಕರ್ನಾಟಕ ರಾಜ್ಯದಲ್ಲಿ ನೋಂದಣಿಯಾಗಿರುವಂಥ ಆಧಾರ್ ವಿವರಗಳನ್ನು ಮಾತ್ರ ನಾವು ಇಲ್ಲಿ ಉಪಯೋಗಿಸಲು ಅವಕಾಶವಿರುತ್ತೆ. ಅವ್ರ ಹತ್ರ ಏನಾದರೂ ಕರ್ನಾಟಕ ರಾಜ್ಯದ ನೋಂದಣಿಯಾಗಿರುವಂಥ ಆಧಾರ್ ವಿವರ ಇದ್ದರೆ ಅವರನ್ನು ನಾವು ಸಮೀಕ್ಷೆಗೆ ಒಳಪಡಿಸಬಹುದು. ಇನ್ನು ಫೋಟೋ ತೆಗೆಯಲು ನಿರಾಕರಿಸಿದರೆ ಏನು ಮಾಡಬೇಕು? ಮಾಹಿತಿದಾರರು ಫೋಟೋ ತೆಗೆಯಲು ಒಪ್ಪಿಸುವುದು ನಮ್ಮ ಒಂದು ಕರ್ತವ್ಯ. ಒಂದು ವೇಳೆ ಅವರು ನಿರಾಕರಿಸಿದ್ದಲ್ಲಿ ಕಡ್ಡಾಯಗೊಳಿಸಲಾದ BPL ಆಧಾರ್ ಕಾರ್ಡ್ ಅಥವಾ ಜಾತಿ ಪ್ರಮಾಣಪತ್ರ ದಾಖಲೆಗಳನ್ನು ಪಡೆದು ಸಮೀಕ್ಷೆಯನ್ನು ಮುಂದುವರಿಸುವಂಥದ್ದು. ಸೊ ನೆಕ್ಸ್ಟು, ಒಂದು ಬಾರಿ ಮಾಹಿತಿಯನ್ನು ಗಣಿತದಾರರು ಕನ್ಸೆಂಟ್ ಪಡೆದು ಅಪ್ಡೇಟ್ ಮಾಡಿದ ನಂತರ ಕುಟುಂಬದ ಸದಸ್ಯರು 1 ದಿನದ ನಂತರ ಅಪ್ಡೇಟ್ ಆಗಿರುವ ಮಾಹಿತಿಯನ್ನು ಸ್ವಯಂ ಪರಿಶೀಲಿಸಿ ತಪ್ಪುಗಳಿದ್ದಲ್ಲಿ ಸರಿಪಡಿಸಿಕೊಳ್ಳುವಂತೆ ಒತ್ತಾಯ ಮಾಡಿದಾಗ ಯಾವ ಕ್ರಮ ವಹಿಸಬೇಕು? ಅಥವಾ ಎಡಿಟ್ ಮಾಡಿ ತಪ್ಪಿರುವುದನ್ನು ಸರಿಪಡಿಸಿಕೊಳ್ಳಲು ಅವಕಾಶ ನೀಡಲಾಗುವುದೇ? ಖಂಡಿತ ಇದಕ್ಕೆ ಅವಕಾಶವಿಲ್ಲ. ತಾವು ಅಪ್ಡೇಟ್ ಮಾಡುವ ಮುನ್ನ, ಅಂದರೆ ಆ ಒಂದು ಕುಟುಂಬದ ಎಲ್ಲ ಮಾಹಿತಿ ಭರ್ತಿಯಾದ ಮೇಲೆ ಸಬ್ಮಿಟ್ ಮಾಡುವ ಮುನ್ನ ಕನ್ಫರ್ಮ್ ಮಾಡಿಕೊಂಡೇ ಇದನ್ನು ಅವರಿಗೆ ತಿಳಿಸಿ ತಾವು ಸಬ್ಮಿಟ್ ಮಾಡಬೇಕು. ಜೊತೆಗೆ ತಾವು ದೃಢೀಕರಣವನ್ನು ಕೂಡ ತೊಗೊಂಡಿರ್ತೀರಿ ಅವರಿಂದ. ಸೊ ಹಾಗಾಗಿ ಅದಕ್ಕೆ ಅವಕಾಶವಿಲ್ಲ. ಸೊ ಸ್ವಲ್ಪ ನಾವು ತಾಳ್ಮೆಯಿಂದ ಎಚ್ಚರಿಕೆಯಿಂದ ಭರ್ತಿ ಮಾಡಿ ಸಬ್ಮಿಟ್ ಮಾಡೋಣ. ಸೊ ನೆಕ್ಸ್ಟು, ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೃಹಿಣಿಯರಿಗೆ ನೀಡಲಾಗುವ ಮಾಸಿಕ ರೂಪಾಯಿ 2,000ನ್ನು ವಾರ್ಷಿಕವಾಗಿ 24,000 ರೂಪಾಯಿ ಕುಟುಂಬದ ವಾರ್ಷಿಕ ಆದಾಯಕ್ಕೆ ಸೇರಿಸಬೇಕೆ ಅಂತ ಇದೆ. ಸೊ ಇದರ ಅಗತ್ಯವೇನೂ ಇಲ್ಲ. ಅವರು ಎಷ್ಟು ವಾರ್ಷಿಕ ಆದಾಯ ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ, ಅದನ್ನು ನಮೂದು ಮಾಡಿಕೊಳ್ಳಿ. ಸೊ ನೆಕ್ಸ್ಟು, ಕಾಲಮ್ ನಂಬರ್ 32ರಲ್ಲಿ ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತುಗಳು. ಇದರಲ್ಲಿ ಒಂದು ಕುಟುಂಬವು 2-3 ಸವಲತ್ತುಗಳನ್ನು ಪಡೆದಿದ್ದಲ್ಲಿ, ಅದು ವೃದ್ಧಾಪ್ಯ ವೇತನ ಇರ್ಬೋದು, ಅಂಗವಿಕಲ ವೇತನ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಈ ರೀತಿ ಮೊಬೈಲ್ ಆ್ಯಪ್ನಲ್ಲಿ ಬಹು ಆಯ್ಕೆ ಇರುವುದಿಲ್ಲ. ಇದಕ್ಕೆ ವಿವರಣೆ ತಿಳಿಸಲು ಕೋರಿದ್ದಾರೆ. ಸೊ ಖಂಡಿತವಾಗಲೂ ಇದಕ್ಕೂ ಕೂಡ ಬಹು ಆಯ್ಕೆಗೆ ಆ್ಯಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಸೊ ತಾವು ಎಷ್ಟಾದರೂ ಅವ್ರು ಏನು ಹೇಳ್ತಾರೆ ಎಲ್ಲವನ್ನು ಕೂಡ ಚೆಕ್ ಬಾಕ್ಸಲ್ಲಿ ರೈಟ್ ಕ್ಲಿಕ್ ಮಾಡಿ ತಾವು ಹಾಕ್ಬೋದು. ಸೊ ನೆಕ್ಸ್ಟು, ಇತರೆ ಅಂತ ಬಂದಾಗ ಸ್ಪೆಸಿಫೈ ಇರುವಂಥ ಕಾಲಮ್ಗಳಿಗೆ ವಿವರಗಳನ್ನು ಭರ್ತಿ ಮಾಡುವಾಗ ಕನ್ನಡ ಅಕ್ಷರಗಳನ್ನು ಉಪಯೋಗಿಸಬಹುದೇ ಅಥವಾ ಕಡ್ಡಾಯವಾಗಿ ಆಂಗ್ಲ ಭಾಷೆಯಲ್ಲೇ ನಮೂದಿಸಬೇಕೇ ಅನ್ನುವಂಥದ್ದಿದೆ. ಸೊ ಎಲ್ಲ ಮೊಬೈಲ್ಗಳಲ್ಲಿ ಕೀಬೋರ್ಡ್ ಇಂಗ್ಲೀಷ್ ಇರುತ್ತದೆ ಅನ್ನುವಂಥ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ವಿವರಗಳನ್ನು ನಮೂದಿಸಲಿಕ್ಕೆ ಅವಕಾಶವಿದೆ. ನಿಮಗೆ ಯಾವ ರೀತಿಯಾಗಿ ಕನ್ನಡ ಆದರೆ ಕನ್ನಡದಲ್ಲಿ ಹಾಕಿ, ಆಂಗ್ಲ ಭಾಷೆಯಲ್ಲಿ ಆದರೆ ಆಂಗ್ಲ ಭಾಷೆಯಲ್ಲಿ ಹಾಕಿ. ಸೊ ಇನ್ನೊಂದು ಬಹಳ ಮುಖ್ಯವಾದಂಥ ಪ್ರಶ್ನೆ, ನಾವೀಗ ಕುಟುಂಬದ ಸದಸ್ಯರನ್ನು ನಾವು ಇಲ್ಲಿ ನೋಡುವಂಥ ಸಂದರ್ಭದಲ್ಲಿ ಇಲ್ಲಿ ಸಕ್ರಿಯ ಆ್ಯಕ್ಟಿವ್, ಇನ್ನೊಂದು ಮೃತ ಡಿಸೀಸ್ ಅನ್ನುವಂಥ 2 ಆಪ್ಷನ್ ಇದ್ದಾವೆ. ಭಾಳಷ್ಟು ಜನ ಕೇಳ್ತಾರೆ ಇಲ್ಲಿ ಒಂದು ಶಿಫ್ಟೆಡ್ ಆಪ್ಷನ್ ಒಂದು ಇಡಬೇಕಾಗಿತ್ತು ಅಂತ. ಸೊ ಇದರ ಬಗ್ಗೆ
ಮಾನ್ಯ ಶ್ರೀಮತಿ ತುಳಸಿ ಮದ್ದಿನೇನಿ, ಭಾರತೀಯ ಆಡಳಿತ ಸೇವೆ ಸರ್ಕಾರದ ಕಾರ್ಯದರ್ಶಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯವರು ಸೊ ಇದರ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ. ಸೊ ಅದನ್ನು ನಾವೀಗ ತಿಳಿಯೋಣ. Good evening. Shifted option cannot be given because against the name of that person, ration is being drawn at that particular place. If that girl has got married and shifted, then they will have to either process it to the department to shift it to the particular family, or they will have to delete it. So shifted option is not given. As it is in the ration card, that entire data will be shown. They have to enter. Thank you. ಇದಿಷ್ಟು ಈಗ ಸದ್ಯಕ್ಕೆ ತಮಗೆ ಬಂದಿರುವಂಥ ಸಮಸ್ಯೆಗಳಿಗೆ ಒಂದಷ್ಟು ಸ್ಪಷ್ಟೀಕರಣ ನೀಡುವಂಥ ಪ್ರಯತ್ನ. ಒಂದು ವೇಳೆ ಹೆಚ್ಚುವರಿ ತಮಗೇನಾದರೂ ಪ್ರಶ್ನೆಗಳಿದ್ದರೆ ಇಲ್ಲಿ ಕಾಣುವಂಥ ರಾಜ್ಯ ಮಟ್ಟದ ಸಹಾಯವಾಣಿಗೆ ತಾವು ಕರೆ ಮಾಡಿ 8050770004 8050770004ಕ್ಕೆ ತಾವು ಸಂಪರ್ಕಿಸಿ ತಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ಅಥವಾ ತಮ್ಮ ಮೇಲಾಧಿಕಾರಿಗಳು, ತಮ್ಮ ಮೇಲ್ವಿಚಾರಕರು ಇವರನ್ನು ಕೂಡ ಸಂಪರ್ಕಿಸಿ ತಮ್ಮ ಒಂದು ಸಮೀಕ್ಷಾ ಕಾರ್ಯ ಸುಲಭವಾಗುವಂತೆ ತಾವು ಪರಿಹಾರವನ್ನು ಕಂಡುಕೊಳ್ಳಿ ಅನ್ನುವಂಥ ವಿನಂತಿ ಮಾಡ್ತಾ, ಇದುವರೆಗೂ ನಮ್ಮ ಈ ಒಂದು ವಿಚಾರವನ್ನು ಆಲಿಸಿದಂಥ ಸರ್ವರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ, ಮತ್ತೊಂದು ತಮ್ಮ ಏನಾದರೂ ಸಮಸ್ಯೆಗಳಿದ್ದರೆ ಅದರ ಬಗ್ಗೆನೂ ಕುರಿತ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಹೀಗೆ ನಮ್ಮ ಈ ಒಂದು ಶ್ರೀರವಿ ಚಾನಲ್ಗೆ ಪ್ರೋತ್ಸಾಹ ನೀಡಿ. ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಎಂದು ವಿನಂತಿ ಮಾಡ್ತಾ ಎಲ್ಲರಿಗೂ ನಮಸ್ಕಾರಗಳು.